ಓದುವಂಥ ಮಕ್ಕಳು ಹಗಲು ರಾತ್ರಿ ಓದ್ತಾ ಇರ್ತಾರೆ. ಅವರ ಭವಿಷ್ಯದ ಜೊತೆ ಚೆಲ್ಲಾಟ ಆಡುವಂಥ ಕೆಲಸವನ್ನು ಬಿಜೆಪಿಯ ಮುಖಂಡರು ಮಾಡ್ತಾರೆ ಅಂದರೆ ಇವರಿಗೆ ಮಾನ ಮರ್ಯಾದೆ ಅಂತಕ್ಕಂಥದ್ದು. ನಡೆದಿರ್ತಕ್ಕಂಥ ಕೆಲವು ರ್ಯಾಂಕ್ ಹೋಲ್ಡರ್ಸ್ಗಳು ನೋಡಿದ್ರೆ ಬಿಜೆಪಿ ನಾಯಕರ ಮಕ್ಕಳಿದ್ದಾರೆ, ಕೆಲವು ಎಂಪಿಗಳ ಮಕ್ಕಳಿದ್ದಾರೆ. ಬಡ ಮಕ್ಕಳಿಗೆ ಖಂಡಿತವಾಗ್ಲೂ ಇದರ ಅನ್ಯಾಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು 12 ವರ್ಷದಲ್ಲಿ ಸುಮಾರು 90 ಬಾರಿ ನೀಟ್ ಪತ್ರಿಕೆ ಸೋರಿಕೆಯಾಗುತ್ತೆ ಅಂದರೆ ಇವರು ಬಡ ಮಕ್ಕಳ ಮೇಲೆ ಮತ್ತು ಕಷ್ಟಪಟ್ಟು ಓದುವಂಥ ಮಕ್ಕಳ ಮೇಲೆ ಸವಾರಿ ಮಾಡುವಂಥ ಕೆಲಸವನ್ನು ಯಾರಾದರೂ ಮಾಡಿದರೆ ಅದು ಬಿಜೆಪಿಯ ಸರ್ಕಾರ, ಬಿಜೆಪಿಯ ನಾಯಕರು. ಏಕೆಂದರೆ ಈಗ ಇತ್ತೀಚೆಗೆ ಮೊನ್ನೆ ರಾಜಸ್ಥಾನದಲ್ಲಿ ಏನು ನೀಟ್ ಪತ್ರಿಕೆ ಸೋರಿಕೆ ಆಗುತ್ತೆ. ಕಾರಣ ಇವತ್ತು ಒಂದು ಅರ್ಥ ಮಾಡ್ಕೋಬೇಕಾಗಿದೆ. ಶ್ರಮಪಟ್ಟು ಓದುವಂಥ ಮಕ್ಕಳು ಹಗಲು ರಾತ್ರಿ ಓದ್ತಾ ಇರ್ತಾರೆ. ಅವರ ಭವಿಷ್ಯದ ಜೊತೆ ಚೆಲ್ಲಾಟ ಆಡುವಂಥ ಕೆಲಸವನ್ನು ಬಿಜೆಪಿಯ ಮುಖಂಡರು ಮಾಡ್ತಾರೆ ಅಂದರೆ ಇವರಿಗೆ ಮಾನ ಮರ್ಯಾದೆ ಅಂತಕ್ಕಂಥದ್ದಿಲ್ಲ. ಮೊದಲು ತಕ್ಷಣವೇ ಧರ್ಮೇಂದ್ರ ಪ್ರಧಾನರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಬೇಕು. ನರೇಂದ್ರ ಮೋದಿ ಅವರ ತಾಕತ್ತಿದ್ದರೆ ಬೇರೆ ವಿಚಾರ ಹೇಳ್ತಿರಲ್ಲ ನೀವು ಮೊದಲು ಈ ಕೆಲಸವನ್ನು ಮಾಡಿ. ಯಾಕೆಂದರೆ ಬಡವರು ಮತ್ತು ಕಷ್ಟಪಟ್ಟು ಓದುವಂಥ ವಿದ್ಯಾವಂತರಿಗೆ ಈ ಥರ ಮಾಡುವಂಥ ಅನ್ಯಾಯದ ಕೆಲಸವನ್ನು ಖಂಡಿಸಬೇಕಾಗಿದೆ. ಇವತ್ತು ಪ್ರತಿ ವರ್ಷವೂ ಕೂಡ ನೀಟ್ನಲ್ಲಿ ಒಂದಲ್ಲ ಒಂದು ವಿಚಾರದಲ್ಲಿ ಈ ಥರ ಸೋರಿಕೆ ಆಗುವಂಥ ಕೆಲಸವನ್ನು ಮಾಡ್ತೇವೆ. ಹಿಂದೆ ಕರ್ನಾಟಕದಲ್ಲಿ ಬಿಜೆಪಿ ಗೌರ್ಮೆಂಟ್ ಇದ್ದರೂ ಕೂಡ PSI ಹಗರಣವೂ ಕೂಡ ಬಿಜೆಪಿಯ ಸರ್ಕಾರದಲ್ಲೇ ಆಗಿತ್ತು. ಏನಾದರೂ ಇವತ್ತು ಕಷ್ಟಪಟ್ಟು ಓದುವಂಥವರಿಗೆ ಅನ್ಯಾಯದ ಕೆಲಸವನ್ನು ಯಾರ್ಯಾರು ಮಾಡ್ತಾರೆ ಅಂದರೆ ಅದು ನರೇಂದ್ರ ಮೋದಿಯ ಸರ್ಕಾರ. ಇದು ಅಂದರೆ ವಿದ್ಯಾರ್ಥಿಗಳು ಯಾರಾದರೂ ಸಹ ಪರೀಕ್ಷೆ ಬರಿಬೋದಿತ್ತು, ಅರ್ಹತೆ ಇದ್ದರೂ ಡಾಕ್ಟರ್ ಆಗ್ತಿದ್ರು. ಅಂಥ ಒಂದು ಪರೀಕ್ಷೆಯಲ್ಲೇ ಇವರು ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡಿ ಅವ್ರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತನೋ ಏನು ಅಂತ ಗೊತ್ತಾಗ್ತಿಲ್ಲ. ಇದೆಲ್ಲ ನೋಡ್ತಿದ್ದಾಗ ನಮಗೊಂದು ಅನುಮಾನ ಏನು ಅಂತ ಹೇಳಿದ್ರೆ UPSC ಎಕ್ಸಾಮ್ನಲ್ಲೂ ಸಹ ಇದೇ ಥರ ನಡೆದಿರ್ಬೋದು ಅಂತ ಹೇಳಿ ಅನುಮಾನ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಕೆಲವು ರ್ಯಾಂಕ್ ಹೋಲ್ಡರ್ಸ್ಗಳು ನೋಡಿದ್ರೆ
BJP ನಾಯಕರು ಮಕ್ಕಳಿದ್ದಾರೆ, ಕೆಲವು MP ಗಳ ಮಕ್ಕಳಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಖಂಡಿತವಾಗ್ಲೂ ಸಹ ಅನುಮಾನ ಬರುತ್ತೆ. ಇದೆಲ್ಲ ಆದಷ್ಟು ಬೇಗ ತನಿಖೆ ಆಗಬೇಕು. ಯಾರು ಲೀಕ್ ಮಾಡಿರ್ತಾರೆ ಅನ್ನೋದನ್ನು ಮೋದಿಯವರು ಕೂಡಲೇ ತನಿಖೆ ಮಾಡಬೇಕು. ನೀಟ್ ಪರೀಕ್ಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ, ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಕೇಂದ್ರ ಸರ್ಕಾರ ಪದೇ ಪದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡೋದ್ರಲ್ಲಿ ಇವರೇ ಕೈವಾಡ ಇದೆ ಅನಿಸುತ್ತೆ. ಯಾಕೆ ಅಂದರೆ ಇವರ ಮಕ್ಕಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಮಕ್ಕಳು ಬೆಳೀಲಿ, ಅವರು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಈ ರೀತಿ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಬಡ ಮಕ್ಕಳಿಗೆ ಖಂಡಿತವಾಗ್ಲೂ ಇದರಲ್ಲಿ ಅನ್ಯಾಯವಾಗಿದೆ. ಇದು ದೊಡ್ಡ ಮಟ್ಟ ತನಿಖೆ ಆಗಬೇಕು. ಇದು ಯಾರ್ಯಾರು ಹಿಂದೆ ಇದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಅನ್ಯಾಯ ಆದಂಥ ಮಕ್ಕಳಿಗೆ, ಬಡ ಮಕ್ಕಳಾಗಿರ್ಬೋದು, ಹಗಲಿರಳು ರಾತ್ರಿ ಹಗಲಿರಳು ದುಡ್ದಂಥ ಬಡ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಯುವ ಕಾಂಗ್ರೆಸ್ ವತಿಯಿಂದ ಆಗ್ರಹಿಸ್ತೀವಿ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದರೆ ನಮ್ಮ ಜೀನಿಯರ್ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.